ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ನಾವು ಇದ್ದಾಗ ಗೊತ್ತಾಗಲ್ಲ, ಅದು ಹೋಗೋ ಟೈಮ್ನಲ್ಲಿ ಗೊತ್ತಾಗತ್ತೆ. ನಮ್ಮ ಬ್ರ್ಯಾಂಡ್ ಈ ತರ ಇದೆ ಅಂತ. ಆ ಬ್ರ್ಯಾಂಡು ಸಾಯಬಾರ್ದು, ಆ ಬ್ರ್ಯಾಂಡು ಇನ್ನೂ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾನು ಚರ್ಚ್ ಸ್ಟ್ರೀಟ್ ಅಲ್ಲಿ ಚಾಲುಕ್ಯ ಸಾಮ್ರಾಟ್ ಕೆಫೆ ಅಂತ ಒಂದು ಸ್ಟಾರ್ಟ್ ಮಾಡಿದೆ. ಈ ಮಸಾಲೆ ದೋಸೆಗೆ ಒಂದು ಹಿಸ್ಟ್ರಿ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಒರಿಜಿನಲ್ ನಮ್ ಚಾಲುಕ್ಯ ದೋಸೆನಲ್ಲಿ ಮಸಾಲೆ ದೋಸೆನಲ್ಲಿ ಟ್ರಯಾಂಗಲ್ ಶೇಪ್ ಆರೆಂಜ್ ಕಲರ್ ಇರ್ತಾ ಇತ್ತು, ಅದಕ್ಕೆ ನಾವು ಬೆಣ್ಣೆ ಹೊಡಿತಾ ಇದ್ವಿ. ಇವಾಗ ಬೆಣ್ಣೆ ಹೊಡಿತಾ ಇಲ್ಲ, ಯಾಕಂದ್ರೆ ಪೀಪಲ್ ಆರ್ ವೆರಿ ಹೆಲ್ತ್ ಕಾನ್ಶಿಯಸ್. ಮತ್ತೆ ಇವಾಗ ಏನಾಗ್ತದೆ, ನಾವು ಬೆಣ್ಣೆ ಹೊಡೆದ್ ಕೊಟ್ರು ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆದ್ ಕೊಡಿ ಅಂತ. ನಮ್ ತಪ್ಪಲ್ಲ, ನೀವೇ ತಪ್ಪು ಅಂತ ಪಬ್ಲಿಕ್ ಹೇಳ್ಬಿಟ್ರೆ ಆ ದಿನ ನಮ್ ಬ್ರ್ಯಾಂಡ್ ಕ್ಲೋಸ್ ಆಗ್ಬಿಡುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಮಸಾಲೆ ದೋಸೆನಲ್ಲಿ ಕಲರ್ ಹಾಕಲ್ಲ. ಸುಮಾರು ಜನರಿಗೆ ಒಂದು ರಾಂಗ್ ಇಂಪ್ರೆಷನ್ ಇದೆ, ಆ ಕೆಂಪ್ ಕಲರ್ ಬರುತ್ತೆ, ಆರೆಂಜ್ ಕಲರ್ ಬರುತ್ತೆ, ನೀವೇನೋ ಕಲರ್ ಹಾಕ್ತೀರಾ ಅಂತ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರಿಂದಾನೇ ನಮ್ ದೋಸೆಗೆ ಒಂದು ವ್ಯಾಲ್ಯೂ ಬಂತ. ಅವ್ರು ಬರ್ದೇ ಇದ್ದಿದ್ರೆ ನಮ್ ಹೋಟ್ಲಿಗೆ ನಮ್ ದೋಸೆ ಆಕ್ಚುಲಿ ವ್ಯಾಲ್ಯೂ ಬರ್ತಾ ಇರಲಿಲ್ಲ. ಆ ಔಟ್ಪುಟ್ ಬರ್ದೇ ಇದ್ರು ಪರವಾಗಿಲ್ಲ, ಬಟ್ ವಿ ಶುಡ್ ನಾಟ್ ಗೋ ಆನ್ ದ ರಾಂಗ್ ವೇ. ಕೆಟ್ಟ ದಾರಿನಲ್ಲಿ ಹೋಗ್ಬಿಟ್ಟು ನಮ್ಗೆ ಲಾಭಕ್ಕೆ ಜನರ ಆರೋಗ್ಯನ ಹಾಳು ಮಾಡ್ಕೋಬಾರ್ದು. ಚಾಲುಕ್ಯ ಸಾಮ್ರಾಟ್ ಹೆಸರಿಗೆ ಹಿಂದೆ ಇದ್ದಿದ್ದೆ ಜನರು. ನಾನು ನಮ್ ತಂದೆ ಬರೀ ಒಂದು ಇದು ಮಾಡಿದ್ದಷ್ಟೇ, ಹೀಗೆ ಇರ್ಬೇಕು ಅಂತ. ಆದ್ರೆ ಅದನ್ನ ಪ್ರೋತ್ಸಾಹ ಮಾಡಿ ಬೆಳೆಸಿದ್ದೆ ಜನರು. ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಲೆಜೆಂಡರಿ ರೆಸ್ಟೋರೆಂಟ್ಸ್ ಇದೆ, ಅದರಲ್ಲಿ ಚಾಲುಕ್ಯ ಸಾಮ್ರಾಟ್ ಕೂಡ ಒಂದು. 1977 ಅಲ್ಲಿ ಬಸವೇಶ್ವರ ಸರ್ಕಲ್ ನಲ್ಲಿ ಓಪನ್ ಆಯಿತು. ಆಗ ಅದರ ಹೆಸರು ಸಾಮ್ರಾಟ್ ಅಂತ ಇತ್ತು. ಆ ಬಿಲ್ಡಿಂಗ್ ಗೆ ಚಾಲುಕ್ಯ ಅಂತ ಕರೆಯೋರು, ಹಾಗಾಗಿ ಅದು ಚಾಲುಕ್ಯ ಸಾಮ್ರಾಟ್ ಅಂತಾನೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಅಂಡ್ ಈಗ ಚಾಲುಕ್ಯ ಸಾಮ್ರಾಟ್ ಶೇಷಾದ್ರಿಪುರಂನಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಓಪನ್ ಆಗಿದೆ. ಚಾಲುಕ್ಯ ಡೈನಾಸ್ಟಿಯ ಆರ್ಕಿಟೆಕ್ಚರ್ ಇಲ್ಲಿ ರೆಪ್ಲಿಕೇಟ್ ಮಾಡಿದರೆ. ಸೊ ಒಳಗೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ, ಇದರ ಓನರ್ ಆಗಿರುವಂತಹ ಸಂತೋಷ್ ಅವ್ರ ಜೊತೆ ಚಾಟ್ ಮಾಡೋಣ ಇದರ ಹಿಸ್ಟ್ರಿ ಬಗ್ಗೆ ಅಂಡ್ ಈ ಒಂದು ಸ್ಟ್ರಕ್ಚರ್ ಬಗ್ಗೆ. ಇವತ್ತು ನನ್ನ ಜೊತೆಗೆ ಚಾಲುಕ್ಯ ಸಾಮ್ರಾಟ್ನ ಓನರ್ ಆಗಿರುವಂತ ಸಂತೋಷ್ ಅವರಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಶೋಗೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಮ್ಯಾಸಿವ್ ಔಟ್ಲೆಟ್ಗೆ. ಧನ್ಯವಾದ. ಬೀಯಿಂಗ್ ಅ ಲೆಜೆಂಡರಿ ಹೋಟೆಲಿಯರ್, ಹೌ ಡಸ್ ಇಟ್ ಫೀಲ್ ಸರ್? ಐ ಫೀಲ್ ಇನ್ನೂ ಏನೋ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕು. ಓಕೆ, ಐ ಆಮ್ ಸ್ಟಿಲ್ ಲರ್ನಿಂಗ್ ಥಿಂಗ್ಸ್. ನಾನು ಯಾವತ್ತೂ ಅನ್ಕೊಂಡಿಲ್ಲ ನಾನು ಲೆಜೆಂಡ್ ಅಂತ. ಓಕೆ, ಲೆಜೆಂಡ್ ನಮ್ಮ ಬ್ರ್ಯಾಂಡ್ ಡಿಮ್ಯಾಂಡ್ ಯಾವಾಗಿದೆಯಾ ಅಂತ ಗೊತ್ತಾಗಿದೆ ಅಂದ್ರೆ 47 ವರ್ಷ ಆಗಿದ್ಮೇಲೆ. ಅದು ಯಾವಾಗ ನಮ್ದು ಸಾಮ್ರಾಟ್ ರೆಸ್ಟೋರೆಂಟ್ ಚಾಲುಕ್ಯ ಹೋಟ್ಲಲ್ಲಿ ಇತ್ತಲ್ಲ, ಬಸವೇಶ್ವರ ಸರ್ಕಲ್, ಅದು ಕ್ಲೋಸ್ ಆಗೋ ಮೂಮೆಂಟ್ ಅಲ್ಲಿ ಜನ ನುಗ್ಗಿದ್ದು, ಆ ಜನಸಾಗರ ಬಂದಿರೋದು, ಅದನ್ನ ನೋಡಿ ಕಣ್ಣಲ್ಲಿ ನಿಜಾಲು ಒಂದ್ ನೀರ್ ಬಂದ್ಬಿಡ್ತು. ನನ್ನ ಹೋಟ್ಲಿಗೆ ಅಷ್ಟು ಒಂದು ಹೆಸರಿದೆಯಾ ಆದ್ರೆ ಅದು ಲಾಸ್ಟ್ ಮೂಮೆಂಟ್. ನನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಫೀಲಿಂಗ್ ಬಂತು. ನಮ್ ಬ್ರ್ಯಾಂಡ್ಗೆ ಎಷ್ಟು ಒಳ್ಳೆ ಹೆಸರಿದೆ, ಎಷ್ಟು 1 ತಿಂಗಳಿಂದ ಬೆಳಿಗ್ಗೆ 6 ಗಂಟೆಯಿಂದ ಜನ ಕ್ಯೂನಲ್ಲಿ ನಿಂತ್ಕೊಂಡು 6 ಅವರ್ ನಿಂತ್ಕೊಂಡು ದೋಸೆ ತಿನ್ಕೊಂಡು ಹೋಗಿದ್ದಾರೆ, ಗಲಾಟೆ ಮಾಡ್ದೇನೆ. ಅದು ರಿಯಲಿ ಒಂದು ಆ ಮೂಮೆಂಟ್ ಇದೆಯಲ್ಲ, ನೋಡಕ್ಕೆ ಒಂಥರ ರೋಮಾಂಚಕ ಹೋಯ್ತು. ನಮ್ ಕಸ್ಟಮರ್ಸ್ ಯಾರೇ ಇರ್ಲಿ, ಬಂದಿರೋರು ಸುಮಾರು ಜನ US ಕಡೆಯಿಂದ ಕಾಲ್ ಮಾಡಿದ್ರು, ಇಂಟರ್ನ್ಯಾಷನಲ್ ಕಾಲ್ಸ್. ದೇ ಗೇವ್ ಮಿ ದೇರ್ ಗ್ರೀಟಿಂಗ್ಸ್ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಬಟ್ ಏನಾಗತ್ತಂದ್ರೆ ನಮ್ ಬ್ರ್ಯಾಂಡ್ ವ್ಯಾಲ್ಯೂ ನಾವ್ ಇದ್ದಾಗ ಗೊತ್ತಾಗಲ್ಲ, ಅದು ಹೋಗೋ ಟೈಮ್ನಲ್ಲಿ ಗೊತ್ತಾಗತ್ತೆ. ಬ್ರ್ಯಾಂಡ್ ನಮ್ ಬ್ರ್ಯಾಂಡ್ ಈ ತರ ಇದೆ ಅಂತ. ಆ ಬ್ರ್ಯಾಂಡು ಸಾಯಬಾರ್ದು, ಆ ಬ್ರ್ಯಾಂಡು ಇನ್ನೂ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾನು ಚರ್ಚ್ ಸ್ಟ್ರೀಟ್ ಅಲ್ಲಿ ಚಾಲುಕ್ಯ ಸಾಮ್ರಾಟ್ ಕೆಫೆ ಅಂತ ಒಂದು ಸ್ಟಾರ್ಟ್ ಮಾಡಿದೆ. ಚಿಕ್ಕದಾಗೆ ಮಾಡಿದೆ. ಯಾಕಂದ್ರೆ ನಮ್ಮ ದೋಸೆ ಮರಿಬಾರ್ದು, ವಡೆ ಮರಿಬಾರ್ದು. ಯಾಕಂದ್ರೆ ನಾನು ತುಂಬಾ ಗ್ಯಾಪ್ ಕೊಟ್ಟು ಇನ್ನೊಂದು ದೊಡ್ಡದ್ ಮಾಡಕ್ ಹೋದ್ರೆ ಆ ಬ್ರ್ಯಾಂಡ್ ಹಾಗೆ ಒಂದು ಕರಗ್ಬಿಡುತ್ತೆ, ಗೊತ್ತಾಗಲ್ಲ ಜನರಿಗೆ ಏನಂತ. ಅದು ಹಾಗೆ ಉಳಿಲಿ ಜನರ ಮನ್ಸಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಪುಟ್ಟದಾಗ ಮಾಡಿದೆ. ಜನರು ಕೇಳಿದ್ರು, ಏನಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು, ದೊಡ್ಡ ಮಟ್ಟದಲ್ಲಿ ಮಾಡಿ, ಇದು ತುಂಬಾ ಚಿಕ್ಕದಾಯ್ತು ಅಂತ ಹೇಳಿದಕ್ಕೆ ನಾನು ಸ್ವಲ್ಪ ಪ್ಲಾನ್ ಮಾಡಿ ಒಳ್ಳೆ ಏರಿಯಾ ಬೇಕು ನಮ್ಗೆ. ಸೊ ಶೇಷಾದ್ರಿಪುರಂ ನೆಹರು ಸರ್ಕಲ್ ತುಂಬಾ ಹತ್ರ, ನಮ್ ಬಸವೇಶ್ವರ ಸರ್ಕಲ್ ಹಳೆ ಹೋಟ್ಲಿಗೆ. ತುಂಬಾ ದೂರ ಮಾಡಿದ್ರು ಉಪಯೋಗ ಆಗಲ್ಲ ಅಂತ ಹೇಳಿ ನಾನು ಫಸ್ಟ್ ದೊಡ್ಡ ಔಟ್ಲೆಟ್ ನನ್ನ ಹಳೆ ಸಂಸ್ಥೆ ಹತ್ರನೇ ಇರ್ಲಿ, ಶಿವಾನಂದ ಸರ್ಕಲ್, ನೆಹರು ಸರ್ಕಲ್ ಹತ್ರನೇ ಇರ್ಲಿ ಅಂತ ಇಲ್ಲಿ ಹುಡ್ಕಕ್ ಸ್ಟಾರ್ಟ್ ಮಾಡಿದಾಗ ನನ್ಗೆ ಈ ಬಿಲ್ಡಿಂಗ್ ಸಿಕ್ತು. ಸೊ ಇದಕ್ಕೊಂದು ಒಳ್ಳೆ ರೂಪ ಕೊಟ್ಟು ಇನ್ನೂ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕೊಡೋಣ, ಚಾಲುಕ್ಯನಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ವಿ, ಇದರಲ್ಲೂ ಇನ್ನೂ ಒಳ್ಳೆ ಕ್ವಾಲಿಟಿ ಕೊಡಕ್ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನ ಒಂದು ಸ್ಟಾರ್ಟ್ ಮಾಡಿದೆ 24ನೇ ತಾರೀಕಿಗೆ. ಇವಾಗ ನೋಡ್ಬೇಕು ಮುಂದೆ ಹೇಗೆ ಯಾವ ತರ ಜನರ ಆಶೀರ್ವಾದ ಕೊಟ್ಟು ಇದನ್ನ ಬೆಳೆಸ್ತಾರೆ, ಇನ್ನು ನನಗೆ ಮುಂದೆ ತಗೊಂಡೋಗ್ತಾರೆ. ಇದೆಲ್ಲ ಬಿಟ್ಟಿರೋದು ಜನರಿಗೆ. ಈ ಹೊಸ ಔಟ್ಲೆಟ್ ಬಗ್ಗೆ ಆಮೇಲೆ ಮಾತಾಡಕ್ ಬರೋಣ. ಒಂದು ಸ್ವಲ್ಪ ಹಿಸ್ಟ್ರಿ ಹೇಳೋದಾದ್ರೆ, ಸಾಮ್ರಾಟ್ ಕೆಫೆ ಅಥವಾ ಚಾಲುಕ್ಯ ಸಾಮ್ರಾಟ್ ಕೆಫೆ ಇದು 1977 ಅಲ್ಲಿ ಶುರುವಾಗಿದ್ದು. ಇದರ ಹಿಸ್ಟ್ರಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್?
ಸಾಮ್ರಾಟ್ ರೆಸ್ಟೋರೆಂಟ್ ಅನ್ನೋದೇ ನಮ್ದು ಬ್ರ್ಯಾಂಡ್ ಇತ್ತು ಆಕ್ಚುಲಿ. ಚಾಲುಕ್ಯ ಅಂತ ಏನಕ್ಕೆ ಜನ ಹೇಳ್ತಾ ಇದ್ರು ಅಂದ್ರೆ, ಆ ಸಾಮ್ರಾಟ್ ರೆಸ್ಟೋರೆಂಟ್ ಕಾಣಿಸ್ತಾ ಇರ್ಲಿಲ್ಲ ಬೋರ್ಡ್ ಯಾರಿಗೂ. ಅದು ಮರದಿಂದ ಮುಚ್ಚೋಗಿತ್ತು, ಮರದ ಇದರಿಂದ. ಬಿಲ್ಡಿಂಗ್ ಮೇಲೆ ಚಾಲುಕ್ಯ ಅಂತ ಹೆಸರಿತ್ತು. ಸೊ ಎಲ್ಲರಿಗೂ ಆ ಚಾಲುಕ್ಯ ಕಾಣಿಸ್ತಾ ಇತ್ತು ಹೊರತು ಸಾಮ್ರಾಟ್ ರೆಸ್ಟೋರೆಂಟ್ ಗೊತ್ತಿರ್ಲಿಲ್ಲ. ಆಕ್ಚುಲಿ ಚಾಲುಕ್ಯ ವಾಸ್ ಓನ್ಲಿ ಲಾಡ್ಜಿಂಗ್. ಸಾಮ್ರಾಟ್ ರೆಸ್ಟೋರೆಂಟ್ ವಾಸ್ ಫೇಮಸ್ ಫಾರ್ ದಿಸ್ ಇಡ್ಲಿ, ವಡಾ, ದೋಸಾ, ಕಾಫಿ, ಬಾದಾಮ್ ಹಲ್ವಾ, ರವಾ ಇಡ್ಲಿ ಎಲ್ಲ. ಸೊ ಜನರು ನಾನು ಕರಿತಾ ಇದ್ದಿದ್ದೆ ಚಾಲುಕ್ಯ ಸಂತೋಷ್ ಅಂತ. ಸಾಮ್ರಾಟ್ ಅಂದ್ರೆ ಅದು ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಮತ್ ಸಾಮ್ರಾಟ್ ಎಲ್ಲಾ ಕಡೆ ಇದೆ, ಇವಾಗ ಸುಮಾರು ಕಡೆ ಇದೆ. ಬಟ್ ಚಾಲುಕ್ಯ ಅನ್ನೋದು ತುಂಬಾ ರೇರ್, ಎಲ್ಲೂ ಇಲ್ಲ. ಸೊ ನಾನೇನ್ ಮಾಡಿದೆ, ಆ ಚಾಲುಕ್ಯ ಫೇಮಸ್ ಇತ್ತು ಹೆಸರು, ಸಾಮ್ರಾಟ್ ಒಂದ್ ಹೆಸರಿತ್ತು, ಅದನ್ನ ಕ್ಲಬ್ ಮಾಡಿ ಚಾಲುಕ್ಯ ಸಾಮ್ರಾಟ್ ಅಂತ ಮಾಡ್ಕೊಂಡೆ. ಮತ್ ಇದಕ್ಕೆ ಈ ಹೆಸರು ಬರಕ್ಕೆ ಕಾರಣನೇ ನಮ್ ತಂದೆ ಮಾರುತಿ ಲಕ್ಷ್ಮಣ್ ಶಾಂಡ. ಅವ್ರು ಮಾಡಿದ್ದನ್ನ ನಾನು ಉಳಿಸ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದೆ. ನಾನು ಅವ್ರ ತರ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರ ಲೆಜೆಂಡ್. ಅವ್ರು 1960ನೇ ಇಸ್ವಿನಲ್ಲೇ ಈ ಫೀಲ್ಡಿಗೆ ಇಳಿದು ಅವ್ರು ಚಿಕ್ಕ ಮಟ್ಟದಲ್ಲೇ ಗೀತಾ ರೆಸ್ಟೋರೆಂಟ್, ಮೋಹನ್ ಕೆಫೆ ಅಂತ ಎಲ್ಲ ಮಾಡಿದ್ರು. ಅದು ಫೇಮಸ್ ಆಗಿತ್ತು ಆ ಟೈಮಲ್ಲಿ. ಸೊ ಅವರು ಇಲ್ಲಿ ಬಸವೇಶ್ವರ ಸರ್ಕಲ್ ಬಂದು ಇದೊಂದು ಸಾಮ್ರಾಟ್ ರೆಸ್ಟೋರೆಂಟ್ ಅಂತ ಹೆಸರಿಟ್ಟು ಸ್ಥಾಪನೆ ಮಾಡಿದ್ರು. ಸೊ ಅದರಿಂದ ಒಂದು ಒಳ್ಳೆ ಹೆಸರು ಬಂತು ನಮ್ ತಂದೆಗೆ. ಅವರು ಇದಕ್ಕೆ ಕೋ-ಫೌಂಡರ್. ಈ ಒಂದ್ ಹೆಸರು ಬರಕ್ಕೆ ನಿಜ ಒಂದು ವ್ಯಕ್ತಿ ಬ್ರ್ಯಾಂಡ್ಗೆ. ಸೊ ನಾನ್ ಮಗ ಆಗ್ಬಿಟ್ಟು ಅದನ್ನ ಉಳ್ಸ್ಕೊಂಡ್ ಹೋಗಿದ್ದೆ ದೊಡ್ಡದು. ಮಾಡೋದ್ ದೊಡ್ಡದಲ್ಲ, ಅದನ್ನ ಉಳ್ಸ್ಕೊಂಡ್ ಹೋಗ್ಬೇಕಲ್ಲ, ಅದು ತುಂಬಾ ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಆಗುತ್ತೆ. ನಮ್ ತಂದೆ ಇದನ್ನ ತುಂಬಾ ಕಷ್ಟಪಟ್ಟು ಒಂದು ಊಟ ತಿಂಡಿ ಬಿಟ್ಟು ಬೆಳಗ್ಗೆಯಿಂದ ರಾತ್ರಿ ಕಿಚನ್ ಅಲ್ಲಿ ಇದ್ಬಿಟ್ಟು ಈ ಪ್ರೋಸೆಸ್ ನ ಮಾಡಿ ಹೀಗೆ ಬರ್ಬೇಕು, ಇದೇ ತರ ಇರ್ಬೇಕು ನಮ್ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಹೆಸರುವಾಸಿ ಮಾಡ್ಬಿಟ್ರು. ಅಲ್ಲಿ ಮಿನಿಸ್ಟರ್ಸ್, ಫಿಲ್ಮ್ ಸ್ಟಾರ್ಸ್, ಎಸ್ಪೆಷಲಿ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರಿಂದಾನೇ ನಮ್ ದೋಸೆಗೆ ಒಂದು ವ್ಯಾಲ್ಯೂ ಬಂತು. ಅವ್ರು ಬರ್ದೇ ಇದ್ದಿದ್ರೆ ನಮ್ಮ ಹೋಟ್ಲಿಗೆ ನಮ್ ದೋಸೆ ಆಕ್ಚುಲಿ ವ್ಯಾಲ್ಯೂ ಬರ್ತಾ ಇರ್ಲಿಲ್ಲ. ಅವ್ರು ಬರ್ತಾ ಇದಾರೆ, ಅವ್ರು ತಿಂತಾ ಇದಾರೆ ಅಂತ ಜನರಿಗೆ ಕುತೂಹಲ ಹುಟ್ಟ. ಅವರೇ ಹೋಗ್ತಾ ಇದಾರೆ, ಅವರೇ ತಿಂತಾ ಇದಾರೆ, ಏನಿರ್ಬೋದು ಈ ದೋಸೆನಲ್ಲಿ, ಅವ್ರು ಬರೋಕ್ ಸ್ಟಾರ್ಟ್ ಆದ್ರು. ಸೊ ಪಬ್ಲಿಕ್ ಸಪೋರ್ಟ್ ಆಯ್ತು. ಸೊ ಅಣ್ಣವ್ರದೇ ಒಂದು ಕೈ ಇದೆ ಇದ್ರಲ್ಲಿ. ಅವರು ಒಂಥರ ಬ್ರ್ಯಾಂಡ್ ಅಂಬಾಸಿಡರ್. ಹೌದು, ಅವರು ಅಣ್ಣವ್ರ ಫ್ಯಾಮಿಲಿಗೆ ಯಾವತ್ತೂ ನಾವು ಚಿರಋಣಿ. ನಾವು ನಮ್ಮ ಚಾಲುಕ್ಯ ಸಾಮ್ರಾಟ್ ಕೆಫೆ ಚರ್ಚ್ ಸ್ಟ್ರೀಟ್ ಅಲ್ಲೂ ಅಶ್ವಿನಿ ಮೇಡಮ್ ಮತ್ತೆ ರಾಘಣ್ಣನ್ ಕೈಯಿಂದ ಉದ್ಘಾಟನೆ ಮಾಡಿಸ್ವಿ. ಇದು ಶಿವಣ್ಣನ್ ಕೈನಲ್ಲಿ ಉದ್ಘಾಟನೆ ಮಾಡಿಸ್ವಿ. ಸೊ ನಮ್ದು ಯಾವ್ದೇ ಔಟ್ಲೆಟ್ಸ್ ಆದ್ರೂ ಅಣ್ಣವ್ರ ಫ್ಯಾಮಿಲಿಯಿಂದಾನೇ ಉದ್ಘಾಟನೆ ಆಗುತ್ತೆ. ನಾವು ಯಾವತ್ತೂ ಅವ್ರ ಚಿರಋಣಿ, ಆ ಕುಟುಂಬಕ್ಕೆ ಯಾವತ್ತೂ ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವರಿಂದ ನಮ್ಗೆ ಒಂದು ಹೆಸರು ಬಂದಿದೆ. ಇದು ಒಂದು ಹೆಸರು ಬ್ರ್ಯಾಂಡ್ ಆಗಿದ್ದೀನಿ ಅಂದ್ರೆ ಅವ್ರದೇ ಒಂದು ಆಶೀರ್ವಾದ ಇದೆ ಇದ್ರಲ್ಲಿ. ಎಸ್ಪೆಷಲಿ ನಮ್ಮ ಅಣ್ಣವ್ರದ್ದು, ಅವ್ರಿಗೆ ಯಾವತ್ತೂ ಮರೆಯಕ್ಕಾಗಲ್ಲ. ವೆರಿ ನೈಸ್ ಸರ್. ಚಾಲುಕ್ಯ ಸಾಮ್ರಾಟ್ ಅಂದಿದ ತಕ್ಷಣ ನೆನಪಾಗೋದೆ ನಮಗೆ ಕೆಂಪು ಮಸಾಲೆ ದೋಸೆ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲ, ಇಡೀ ಇಂಡಿಯಾದಲ್ಲೇ ಈ ತರ ಒಂದು ಕನ್ಸಿಸ್ಟೆನ್ಸಿ ಅಥವಾ ಈ ತರ ಒಂದು ಟೆಕ್ಸ್ಚರ್ ಇರುವಂತಹ ಮಸಾಲೆ ದೋಸೆ ಎಲ್ಲೂ ಸಿಗಲ್ಲ. ಈ ಮಸಾಲೆ ದೋಸೆಗೆ ಒಂದು ಹಿಸ್ಟ್ರಿ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಮಸಾಲೆ ದೋಸೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಮಸಾಲೆ ದೋಸೆನಲ್ಲಿ ಕಲರ್ ಹಾಕಲ್ಲ. ಸುಮಾರು ಜನರಿಗೆ ಒಂದು ರಾಂಗ್ ಇಂಪ್ರೆಷನ್ ಇದೆ. ಆ ಕೆಂಪ್ ಕಲರ್ ಬರುತ್ತೆ, ಆರೆಂಜ್ ಕಲರ್ ಬರುತ್ತೆ, ನೀವೇನೋ ಕಲರ್ ಹಾಕ್ತೀರಾ ಅಂತ ಒಂದು ಇದು ಇದೆ, ತಲೆಯಲ್ಲಿ ಬಂದ್ಬಿಟ್ಟಿದೆ. ನಾನ್ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಯಾವ್ದೇ ಪದಾರ್ಥ ತಿನ್ನಿ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಲರ್ ಹಾಕಿದೀಯ ಅಂತ ನಿಮ್ಗೆ ಡೌಟ್ ಇದ್ರೆ ನಿಮ್ ಕೈಯಿಂದ ತಿನ್ನಿ, ಸ್ಪೂನ್ ಇಂದ ತಿನ್ಬೇಡಿ. ಕೈಯಿಂದ ತಿಂದು ಆಮೇಲೆ ವಾಶ್ ಮಾಡಿ ನಿಮ್ ಕೈ ನೋಡ್ಕೊಳ್ಳಿ. ನಿಮ್ ಕೈಗೆ ಏನಾದ್ರು ಕಲರ್ ತಾಗಿದ್ರೆ ಕಲರ್ ಹಾಕಿದಾರೆ ಅಂತ ಅರ್ಥ. ಆಕ್ಚುಲಿ ಕಲರ್ ಹಾಕಿದ್ರೆ ಫುಡ್ ಅಲ್ಲಿ ನಿಮ್ ಕೈಗೆ ತಾಗತ್ತೆ. ನಮ್ ದೋಸೆನಲ್ಲಿ 100% ಹೈಜಿನಿಕ್ ಆಗಿ ಪ್ರಿಪರೇಷನ್ ಆಗೋದೇ ಹೊರತು ತುಂಬಾ ಪ್ರೋಸೆಸ್ ಇದೆ ಅದ್ರಲ್ಲಿ. ಮತ್ತೆ ಅದಕ್ಕೆ ಹಿಸ್ಟ್ರಿ ಅಂದ್ರೆ ನಮ್ ತಂದೆಯವ್ರಿಗೆ ಒಂದು ಇದಿತ್ತು. ದೋಸೆ ಅಂದ್ರೆ ಒಂದು ಇದೆ ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ಬೇಕು, ಅದು ಪಲ್ಯ ಲಾಕ್ಡ್ ಇರ್ಬೇಕು, ಒಳಗಡೆ ಪಲ್ಯ ಆಚೆ ಬೀಳ್ಬಾರ್ದು, ನಾವೇನೇ ಗಿಡಂಬಿ ಹಾಕ್ತಿರ ಅದು ಆಚೆ ಬೀಳ್ಬಾರ್ದು. ಒಂಥರ ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು. ಸುಮ್ನೆ ದೋಸೆ ನಾವು ಮಡ್ಚ್ಬಿಟ್ಟು ಕೊಡೋದಲ್ಲ, ಕೊಟ್ರು ಅದು ಜನರಿಗೆ ಫೀಲಿಂಗ್ ಇರ್ಬೇಕು. ದೋಸೆ ನೋಡಿದ್ರೆ ವಾವ್, ಅದ್ರ ಮೇಲೆ ಒಂದ್ ಬೆಣ್ಣೆ ಹೊಡೆದು ಕೊಟ್ರೆ, ಇವಾಗ ಬೆಣ್ಣೆ ತುಂಬಾ ಜನ ಹೆಲ್ತ್ ಕಾನ್ಶಿಯಸ್ ಆಗೋಗಿದ್ದಾರೆ. ಸುಮಾರು ಜನ ಬೆಣ್ಣೆ ಬೇಡ ಅಂತಾರೆ. ಅದ್ರ ಒರಿಜಿನಲ್ ನಮ್ ಚಾಲುಕ್ಯ ದೋಸೆನಲ್ಲಿ, ಮಸಾಲೆ ದೋಸೆನಲ್ಲಿ ಟ್ರಯಾಂಗಲ್ ಶೇಪ್ ಆರೆಂಜ್ ಕಲರ್ ಇರ್ತಾ ಇತ್ತು, ಅದಕ್ಕೆ ನಾವು ಬೆಣ್ಣೆ ಹೊಡಿತಾ ಇದ್ವಿ. ಇವಾಗ ಬೆಣ್ಣೆ ಹೊಡಿತಾ ಇಲ್ಲ, ಯಾಕಂದ್ರೆ ಪೀಪಲ್ ಆರ್ ವೆರಿ ಹೆಲ್ತ್ ಕಾನ್ಶಿಯಸ್. ಮತ್ತೆ ಇವಾಗ ಏನಾಗ್ತದೆ, ನಾವು ಬೆಣ್ಣೆ ಹೊಡೆದು ಕೊಟ್ರು ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆದ್ ಕೊಡಿ ಅಂತಾರ. ಅದು ದೋಸೆ ವೇಸ್ಟ್ ಆಗೋಗುತ್ತೆ. ಸೊ ನಾವು ಇವಾಗ ಏನ್ ಮಾಡ್ತೀವಿ, ಕೇಳಿದ್ರೆ ಮಾತ್ರ ಬೆಣ್ಣೆ ಹಾಕೊಡ್ತೀವಿ, ಸುಮ್ನೆ ಹಾಕೋದಿಲ್ಲ. ಆದ್ರೆ ಅವಾಗ ಒರಿಜಿನಲ್ಲು ನಮ್ದು ಎಲ್ಲಾ ದೋಸೆನಲ್ಲೂ, ಮಸಾಲೆ ದೋಸೆ ಇರ್ಲಿ, ಪ್ಲೇನ್ ದೋಸೆ ಇರ್ಲಿ, ಯಾವುದೇ ದೋಸೆ ಇರ್ಲಿ, ಬೆಣ್ಣೆ ಕಂಪಲ್ಸರಿ ಬೀಳಲೇಬೇಕು ದೋಸೆ ಮೇಲೆ. ಇಲ್ಲಾಂದ್ರೆ ಮಸಾಲೆ ದೋಸೆ ಕಂಪ್ಲೀಟ್ ಆಗೋದೇ ಇಲ್ಲ. ಮತ್ತೊಂದ್ ಸಾಂಬಾರು, ಒಂದೇ ತರ ಚಟ್ನಿ. ಇವಾಗ ನಾವಿಲ್ಲಿ 2 ತರ ಚಟ್ನಿ ಹಾಕ್ತಾ ಇದೀವಿ. ಬಟ್ ನಮ್ದು ಒರಿಜಿನಲ್ ಗ್ರೀನ್ ಚಟ್ನಿನ, ಮತ್ತೆ ಅದು ಗ್ರೀನ್ ಚಟ್ನಿ ಜೈನ್ ಚಟ್ನಿ. ಈ 47 ವರ್ಷ ನಮ್ಮ ಹಳೆ ಕಸ್ಟಮರ್ಗೂ ಗೊತ್ತಿರ್ಲಿಲ್ಲ ಆ ಗ್ರೀನ್ ಚಟ್ನಿ ಜೈನ್ ಚಟ್ನಿ ಅಂತ.
ಅದು ಆ ಗ್ರೀನ್ ಚಟ್ನಿನೂ ಆ ಮಸಾಲೆ ದೋಸೆಕ್ಕಿಂತ ಒಳ್ಳೆ ಹೆಸರಾಯ್ತು, ಅಷ್ಟು ಫೇಮಸ್ ಆಗೋಯ್ತು ಆ ಗ್ರೀನ್ ಚಟ್ನಿ. ಸೊ ಅದನ್ನ ನಾವು ಇಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಮಾಡಿದೀವಿ. ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ನಾವು ಹೇಳಕ್ಕಾಗಲ್ಲ, ನಾವು 47 ವರ್ಷ ಎಕ್ಸ್ಪೀರಿಯನ್ಸ್ ಲೆಜೆಂಡ್ಸ್, ನಾವು ಮಾಡೋದೆಲ್ಲ ಕರೆಕ್ಟ್ ಅಂತ ಹೇಳಕ್ಕಾಗಲ್ಲ. ಎಲ್ಲ ನಮ್ಮ ಎಷ್ಟೇ ಮಾಡಿದ್ರು ಅದ್ರಲ್ಲಿ ಏನಾದ್ರೂ ಒಂದು ಫಾಲ್ಟ್ ಇದ್ದೇ ಇರುತ್ತೆ. ಸೊ ನಾವು ಅದನ್ನ ಸರಿಪಡಿಸ್ಕೋಬೇಕು ಹೊರತು ನಾವು ಯಾವತ್ತು ಅನ್ಕೋಬಾರ್ದು ನಾವೇ ಬೆಸ್ಟ್ ಅಂತ. ನಾವು ಯಾವತ್ತು ನಾವು ನಮ್ ತಪ್ಪಲ್ಲ ನೀವೇ ತಪ್ಪು ಅಂತ ಪಬ್ಲಿಕ್ ಹೇಳ್ಬಿಟ್ರೆ ಆ ದಿನ ನಮ್ ಬ್ರ್ಯಾಂಡ್ ಕ್ಲೋಸ್ ಆಗ್ಬಿಡುತ್ತೆ. ಸೊ ನಾವು ಯಾವತ್ತು ಇದು ತಗೋಬೇಕು, ಪಾಸಿಟಿವ್ ಆಗಿ ತಗೋಬೇಕು. ಕಸ್ಟಮರ್ಸ್ ಏನೇ ಹೇಳಿದ್ರು ಇದು ಸರಿ ಇಲ್ಲ ಅದ್ ಸರಿ ಇಲ್ಲ ಅಂದ್ರೆ ಅದನ್ನ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ತಗೊಂಡು ಅದನ್ನ ರೆಕ್ಟಿಫೈ ಮಾಡ್ಬೇಕು. ಸೊ ಈ ದೋಸೆ ಆಕ್ಚುಲಿ ಈ ಟ್ರಯಾಂಗಲ್ ಶೇಪು ಆ ಕಲರ್ ಬರಕ್ಕೆ ನಮ್ ಚಾಲುಕ್ಯ ಸಾಮ್ರಾಟಿಂದ ಬಂದಿಲ್ಲ. ಅದು ಮೋಹನ್ ಕೆಫೆ ಗೀತಾ ಕೆಫೆ ಇದ್ದಾಗ ಗಾಂಧಿ ಬಜಾರ್ನಲ್ಲಿ ಅವಾಗಿಂದಾನೇ ಆ ಟೈಪ್ ಅಲ್ಲಿ ಇತ್ತು. ಅಲ್ಲಿ ಅಲ್ಲಿ ಆಕ್ಚುಲಿ ಹೆಸರು ಆಗಿತ್ತು ಆ ದೋಸೆನ. ಆದ್ರೆ ಇಲ್ಲಿ ತುಂಬಾ ನೋಟೆಡ್ ಆಗಿದ್ದು ನಮ್ಮ ಅಣ್ಣವರಿಂದ. ಆಕ್ಚುಲಿ ಆ ದೋಸೆ ಬಂದಿದ್ದೆ 1965 ಇಂದಾನೇ ಬಂದ್ಬಿಟ್ಟಿದೆ ಆ ದೋಸೆ. ಅವಾಗ ತುಂಬಾ ಗೊತ್ತಿರ್ಲಿಲ್ಲ ಜನರಿಗೆ. ಅಲ್ಲಿರೋ ಲೊಕ್ಯಾಲಿಟಿ ಜನ ಮಾತ್ರ ತಿಂತಾ ಇದ್ರು, ಅವ್ರಿಗೆ ಮಾತ್ರ ಗೊತ್ತಿತ್ತು ಆ ದೋಸೆ ಬಗ್ಗೆ. ಆದ್ರೆ ಫುಲ್ ಬೆಂಗಳೂರು ಇಲ್ಲ ಕರ್ನಾಟಕ ಇಲ್ಲ ಪೂರ್ತಿ ವರ್ಲ್ಡ್ ಗೊತ್ತಾಗಿದ್ದೆ ತಮ್ಮ ಅಣ್ಣವರು ಒಂದ್ಸಲಿ ಕಾಲಿಟ್ಟ ಮೇಲೆ ಈ ದೋಸೆ ಬಗ್ಗೆ ಒಂದು ವೈರಲ್ ಆಯ್ತು, ಇವ್ರು ಬರ್ತಾರೆ ಅಂತ. ಅವಾಗ ಸೋಷಿಯಲ್ ಮೀಡಿಯಾಸ್ ಇರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಇಲ್ದೇನೆ ವೈರಲ್ ಆಯ್ತಿದ. ಸೊ ಅವಾಗ ಜನರಿಗೆ ಒಂದು ಕುತೂಹಲ ಹುಡ್ತು ಈ ದೋಸೆನಲ್ಲಿ ಏನೇ ಇರ್ಬೋದು ಅಂತ. ಸೊ ಈ ದೋಸೆಗೆ ನಮ್ದೇ ಒಂದು ಸೀಕ್ರೆಟ್ ಪ್ರೋಸೆಸ್ ಇದೆ, ಬಟ್ ಇಟ್ ಈಸ್ ವೆರಿ ಹೈಜೆನಿಕ್ ಪ್ರೋಸೆಸ್. ನಥಿಂಗ್ ಇಸ್ ಅನ್ಹೈಜೆನಿಕ್ ಇದ್ರಲ್ಲಿ. ಸುಮಾರು ಜನ ಹೇಳ್ತಾರೆ ನಾವು ಕಲರ್ ಹಾಕ್ತೀವಿ, ಕಲರ್ ಹಾಕೋದೇ ಇಲ್ಲ. ಯು ಕ್ಯಾನ್ ಟೇಕ್ ಇಟ್ ಟು ಲ್ಯಾಬ್, ಎನಿ ಲ್ಯಾಬ್, ಟೆಸ್ಟ್ ಇಟ್ ಬೈ ಯುವರ್ ಸೆಲ್ಫ್ ಅಂಡ್ ಪ್ರೂವ್ ದಟ್ ವಿ ಆರ್ ಪುಟಿಂಗ್ ಕಲರ್ಸ್. ಬಟ್ ಯಾವುದೇ ಫುಡ್, ನಮ್ ದೋಸೆ ಅಂತಲ್ಲ, ಯಾವುದೇ ಫುಡ್ ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿ ಕಲರಿಂಗು ಅಥವಾ ಟೇಸ್ಟಿಂಗ್ ಪೌಡ್ರು ಇದೇನು ಹಾಕೋದಿಲ್ಲ. ಐ ಆಮ್ ವೆರಿ ಸ್ಟ್ರಿಕ್ಟ್ ವೆನ್ ದೇ ಆರ್ ಮೇಕಿಂಗ್ ಸಮ್ ಫುಡ್ ಪ್ರೋಸೆಸ್. ನಮ್ಗೆ ಅದು ಔಟ್ಪುಟ್ ಬರ್ದೇ ಇದ್ರು ಪರವಾಗಿಲ್ಲ, ಬಟ್ ವಿ ಶುಡ್ ನಾಟ್ ಗೋ ಆನ್ ದ ರಾಂಗ್ ವೇ. ಕೆಟ್ಟ ದಾರಿನಲ್ಲಿ ಹೋಗ್ಬಿಟ್ಟು ನಮ್ಗೆ ಲಾಭಕ್ಕೆ ಜನರ ಆರೋಗ್ಯನ ಹಾಳು ಮಾಡ್ಕೋಬಾರ್ದು, ಹೌದಲ್ಲ? ಸೊ ನಾವು ಆದಷ್ಟು ಇವಾಗ ನೀವು ಬರ್ತೀರಾ, ಒಂದ್ ನಂಬ್ಕೊಂಡ್ ಬರ್ತೀರಾ ನಮ್ ಸಂಸ್ಥೆಗೆ ಏನೋ ತಿನ್ನಕ್ಕೆ, ನಿಮ್ಮ ಆರೋಗ್ಯ ನಾವು ಕಾಪಾಡ್ಬೇಕು. ನಾನು ದುಡ್ಡು ನೋಡ್ತಾ ಇಲ್ಲ ಅದ್ರಲ್ಲಿ, ನಿಮ್ಮ ಆರೋಗ್ಯ ನೋಡ್ತಾ ಇದ್ದೀನಿ. ಸೊ ನಮ್ ಪ್ರೋಸೆಸ್ ಚೆನ್ನಾಗಿದ್ರೆ, ನಮ್ ಫುಡ್ ಚೆನ್ನಾಗಿದ್ರೆ, ನಿಮ್ ಹೆಲ್ತ್ ಚೆನ್ನಾಗಿದ್ರೆ ನೀವು 4 ಜನರಿಗೆ ಕರ್ಕೊಂಡ್ ಬರ್ತೀರಾ. ವೆರಿ ಟ್ರೂ ಸರ್. ಆಲ್ಸೋ ನೀವು ಟ್ರಯಾಂಗಲ್ ದೋಸೆ ಬಗ್ಗೆ ಮಾತಾಡಿದ್ರಿ. ನೀವು ಫಸ್ಟ್ ಟೈಮ್ ನೀವು ಮೀಟ್ ಆದಾಗ ಹೇಳಿದ್ರಿ ಇಡೀ ಬೆಂಗಳೂರಲ್ಲಿ ಟ್ರಯಾಂಗಲ್ ದೋಸೆನ ಶುರು ಮಾಡಿದ್ದೇ ನಿಮ್ಮ ತಂದೆಯವರು ಅಂತ, ಮಾರುತಿ ಶಾನ್ಭಾಗ್ ಅವರು. ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ, ಏನಕ್ಕೆ ಟ್ರಯಾಂಗಲ್ ದೋಸೆನ ಮಾಡಿದ್ರು ಅಂತ, ಅದ್ರ ಬಗ್ಗೆ ಹೇಳಿ ಸರ್. ಟ್ರಯಾಂಗಲ್ ದೋಸೆ ನಾವು ಅದೇ ಹೇಳ್ದಲ್ಲ, ನಾವು ದೋಸೆ ಎಲ್ಲಾ ಕಡೆ ಫೋಲ್ಡ್ ಮಾಡ್ತಾರೆ ರೆಗ್ಯುಲರ್ ಆಗಿ. ನಾವು ದೋಸೆ ಒಳಗಡೆ ಪಲ್ಯ ಹಾಕ್ತಿವಿ, ಆಮೇಲೆ ಗೋಡಂಬಿನೂ ಹಾಕ್ತಿವಿ. ಆ ಗೋಡಂಬಿ ಎಲ್ಲರಿಗೂ ಸಿಗ್ಬೇಕು. ಇವಾಗ ಏನಾಗತ್ತೆ, ನೀವು ಒಂದು ಸೇಫ್ ಲಾಕರ್ ನಲ್ಲಿ ದುಡ್ಡಿಟ್ರೆ ಆ ದುಡ್ಡು ತೆಗಿಯಕ್ ಆಗಲ್ಲ. ಅದೇ ತರ ನಮ್ದು ದೋಸೆ ಒಳಗಡೆ ಗೋಡಂಬಿ ಮತ್ತೆ ಪಲ್ಯ ಇದ್ರೆ ಅದ್ರೊಳಗಡೆ ಇರುತ್ತೆ, ಕಸ್ಟಮರ್ ಡೈರೆಕ್ಟ್ ಆಗಿ ಸಿಗತ್ತದು, ಅದೆಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಸೊ ಅದು ಕರೆಕ್ಟ್ ಆಗಿ ಲಾಕ್ ಆಗ್ಬಿಟ್ಟು ಕೂತ್ಕೊಳ್ಳುತ್ತೆ. ಆ ಪ್ರೋಸೆಸ್ಗೆ ನಾವು ಇದು ಮಾಡಿರೋದು, ಬೇರೆ ಉದ್ದೇಶ ಇರ್ಲಿಲ್ಲ ಅದ್ರಲ್ಲಿ. ಸೊ ಅದನ್ನ ಇವಾಗ ಸುಮಾರು ಜನ ಅದೇ ತರ ಮಾಡ್ತಾ ಇದಾರೆ ದೋಸೆ. ನಾವು ಟ್ರಯಾಂಗಲ್ ದೋಸೆ ನಾವೇ ಮಾಡಿದ್ದು, ಯಾಕಂದ್ರೆ ನಾನು ನೋಡಿದ್ದೀನಿ ಬೇರೆ ಕಡೆ ತಿಂದಾಗ. ಆ ಟೈಮಲ್ಲಿ 1990s ನಲ್ಲಿ ನಾನು ಎಲ್ಲೂ ಟ್ರಯಾಂಗಲ್ ಶೇಪ್ ನೋಡ್ತಾ ಇರ್ಲಿಲ್ಲ. ಸೊ ನಾನ್ ಪ್ರೌಡ್ ಆಗಿ ಹೇಳ್ತೀನಿ, ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಟ್ರಯಾಂಗಲ್ ಶೇಪ್ ದೋಸೆ. ಸೊ ಇವಾಗ ಎಲ್ಲಾ ಕಡೆ ಮಾಡ್ತಾ ಇದಾರೆ ಅದು ಟ್ರಯಾಂಗಲ್ ಶೇಪ್ ದೋಸೆ. ಸೊ ಒಂದು ಲೆಜೆಂಡರಿ ಬ್ರ್ಯಾಂಡ್ ಬಸವೇಶ್ವರ ಸರ್ಕಲ್ ಅಥವಾ ಚಾಲುಕ್ಯ ಸರ್ಕಲ್ ಇತ್ತು, ಅಂಡ್ ಈಗ ಒಂದು ಹೊಸ ಅವತಾರದಲ್ಲಿ ಈಗ ಶೇಷಾದ್ರಿಪುರಂಗೆ ಬಂದಿದೆ. ಅಂಡ್ ಇದರ ಆಂಬಿಯನ್ಸ್ ನೋಡ್ತಾ ಇದ್ರೆ ಚಾಲುಕ್ಯ ಡೈನಾಸ್ಟಿ ಆಂಬಿಯನ್ಸ್ ಅನ್ನು ನೀವು ಆಲ್ಮೋಸ್ಟ್ ಇಲ್ಲಿ ರೆಪ್ಲಿಕೇಟ್ ಮಾಡಿದ್ರ. ಒಂದು ಮ್ಯಾಸಿವ್ ಔಟ್ಲೆಟ್, ಐ ಮೀನ್ ಒಂದು ಒಳ್ಳೆ ಕೋಟೆ ನೋಡ್ದಂಗೆ, ಅದು ಒಂದು ರಾಜರ ಕಿಂಗ್ಡಮ್. ಈ ಔಟ್ಲೆಟ್ ಬಗ್ಗೆ ಹೇಳಿ ಸರ್. ಇದಕ್ಕೆ ತುಂಬಾ ಶ್ರಮ ಪಟ್ಟಿದ್ದೀವಿ. 1 ವರ್ಷ 6 ತಿಂಗಳು ಈ ಬಿಲ್ಡಿಂಗ್ ತಗೊಂಡು ಈ ಬಿಲ್ಡಿಂಗ್ ನ ಒಂದು ರೂಪ ತರಕ್ಕೆ ತುಂಬಾ ಕಷ್ಟಪಟ್ಟಿದೆ. ಎಲ್ಲರೂ ಇಂಪಾಸಿಬಲ್ ಅಂದ್ರು, ಆ ಇಂಪಾಸಿಬಲ್ ನ ಪಾಸಿಬಲ್ ಮಾಡಿ ತೋರಿಸಿದೀವಿ. ಅಂದ್ರೆ ಇದಕ್ಕೆ ನಾವು ಆದಷ್ಟು ನಮ್ದು ಪ್ರೀತಿ, ನಮ್ದು ಏನಾಗತ್ತೆ ಅವೆಲ್ಲ ಇದಕ್ಕೆ ಹಾಕ್ಬಿಟ್ಟು, ಮುಂಚೆ ಚಾಲುಕ್ಯ ಡೈನಾಸ್ಟಿನಲ್ಲಿ ಏನಿತ್ತು, ಇವಾಗ ಹೋಟ್ಲ್ ಅಂದ್ರೆ ಏನಂತ ಆಗತ್ತೆ, 4 ಗೋಡೆ ಪೇಂಟು ಗಿಂಟು ಅದೇ ಕಾಣಿಸುತ್ತೆ. ಬಟ್ ನಂದು ಆಗಿರ್ಬಾರ್ದು. ಬಂದ್ರೆ ಜನರಿಗೆ ವಿತ್ ಫುಡ್ ದೇ ಶುಡ್ ಆಲ್ಸೋ ಎಂಜಾಯ್ ದ ಆಂಬಿಯನ್ಸ್ ಅಂದ್ರೆ ನಮ್ ಕಲ್ಗಳು, ನಾವು ಹಾಕಿರೋದೆಲ್ಲ ಕಲ್ಗಳು ಪ್ಲಸ್ ಮೂರ್ತಿಗಳು, ಕೆಳಗಡೆ ಸ್ಟ್ಯಾಚ್ಯೂಸ್. ಸೊ ಆಲ್ಮೋಸ್ಟ್ ಎಲ್ಲ ಹೆಂಗಿರ್ಬೇಕಂದ್ರೆ ಅದು ಜನರು ಬಂದ್ರೆ ಆ ವಾವ್ ಫ್ಯಾಕ್ಟರಿ ಇರ್ಬೇಕು. ಒಂದು ರೆಸ್ಟೋರೆಂಟ್ ಮತ್ತೆ ಬರ್ಬೇಕು, ಅವ್ರ ಕಾಲ ಕಳಿಬೇಕು, ಒಂದು ದೇವಸ್ಥಾನದ ಫೀಲಿಂಗ್ ಬರ್ಬೇಕು. ದೇವಸ್ಥಾನ ಮಾಡಕ್ ಆಗಲ್ಲ, ಹೌದು, ದೇವಸ್ಥಾನನೇ
ನಾವು ದೇವಸ್ಥಾನ ಅನ್ನಕ್ಕಾಗಲ್ಲ, ಇದು ನಮ್ಗೆ ದೇವಸ್ಥಾನ ಇದ್ದಂಗೆ. ಆದ್ರೆ ಇದು ಆ ಫೀಲಿಂಗ್ ಕೊಡಕ್ ನೋಡ್ತಾ ಇದೀವಿ ಅಷ್ಟೇ. ನಾವು 100% ದೇವಸ್ಥಾನದ ಫೀಲಿಂಗ್ ಕೊಡಕ್ ಆಗೋದಿಲ್ಲ, ಯಾರಿಗೂ ಕೊಡಕ್ಕೂ ಆಗಲ್ಲ. ಅಟ್ಲೀಸ್ಟ್ 1% ಅದರದ್ದು ಒಂದು ಟಚ್ ಇದ್ರೆ ಸಾಕು ದೇವ್ರದ್ದು. ಈಗ ನಾವು ಎಲ್ಲಾದ್ರೂ ತಿರುಪತಿಗೆ ಇಲ್ಲ ಮಂತ್ರಾಲಯಕ್ಕೆ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ರೆ ನಾವು ಆ ಕಲ್ಲುಗಳನ್ನ ಮುಟ್ಟಿ 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 ಒಂದ್ಸಲಿ ಈಗ ಮಾಡ್ಕೋತೇವೆ. ಅದ್ ನನ್ಗೊಂದು ಹುಚ್ಚೋದು, ಆ ಕಲ್ಲನ್ನ ಎಲ್ಲ ಮುಟ್ಟೋದು. ಸುಮಾರು ಜನ ಹೇಳ್ತಾರೆ ಅದ್ ಮುಟ್ಟಬೇಡಿ, ಸುಮಾರು ಜನ ಗಲೀಜ್ ಮಾಡಿರ್ತಾರೆ. ಅದು ಇದು ಅದ್ರಲ್ಲಿ ಏನ್ ಗಲೀಜಿಲ್ಲ. ಇವಾಗ ಊಟ ತಿಂಡಿ ಎಲ್ಲ ಆಚೆ ನಿಂತ್ಕೊಂಡು ತಿಂತೀವಿ, ಅದು ಹೊಗೆ ಧೂಳು ಎಲ್ಲ ಬೀಳತ್ತೆ, ಅದು ಗಲೀಜ್ ಕಾಣಿಸಲ್ಲ. ದೇವಸ್ಥಾನಕ್ಕೆ ಹೋಗಿದ್ದಮ್ಮ ಅದ ಗಲೀಜ್ ಕಾಣಿಸುತ್ತೆ. ಸೊ ನನ್ಗೆ ಅದು ಫೀಲಿಂಗ್ ಇತ್ತು, ಅದೇ ತರ ಇರ್ಬೇಕು, ಆ ಕಲ್ಲೇ ಬರ್ಬೇಕಿಲ್ಲಿ, ಅದೇ ಇರ್ಬೇಕು, ಆ ದೇವ್ರದೊಂದು ಪ್ರತಿಮೆ ಇರ್ಬೇಕಿಲ್ಲಿ. ಸೊ ಅದೊಂದು ಮಾಡ್ಬೇಕು ಅಂತ ತುಂಬಾ ನಾನ್ ಕನ್ಸ್ ಕಾಣ್ಬಿಟ್ಟು ಮಾಡ್ದೆ. ಮತ್ತೆ ಇದಕ್ಕೆಲ್ಲ ನಮ್ಗೆ ಸಪೋರ್ಟ್ ಮಾಡಿರೋ ಇನ್ವೆಸ್ಟರ್ಸ್ ನಮ್ ನಾಮದೇವ್ರ ಬಿಲ್ಡರ್ಸ್ ಅಂತಿದ್ದಾರೆ, 3 ಜನ ಬ್ರದರ್ಸ್, ರಾಜೇಶ್, ರತೀಶ್, ರಮೇಶ್ ಅಂತ. ಪ್ಲಸ್ ನಮ್ಗೆ ತುಂಬಾ ಆಪ್ತರಾದ್ರು ನಮ್ ಚಾರ್ಟರ್ಡ್ ಅಕೌಂಟೆಂಟ್ ವಸಂತ್ ಕುಮಾರ್ ಅವರು. ಸೊ ಅಂಡ್ ಅವ್ರ ಟೀಮ್ ಅಮರ್ ಸರ್, ವಿಜಯ್ ಸರ್, ಇವರೆಲ್ಲ ತುಂಬಾ ಬ್ಯಾಕಪ್ ಮಾಡಿ ಅವ್ರ ಹಿಂದೆ ನಿಂತ್ಕೊಂಡು ಈ ಬ್ರ್ಯಾಂಡ್ ಇನ್ನೂ ಬೆಳೆಸ್ಬೇಕು, ಇನ್ನು ಕರ್ನಾಟಕ ಅಂತಲ್ಲ, ಇಡೀ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಎಲ್ಲ ಕಡೆ ಒಂದು ಇರಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ಕನ್ಸಿದೆ ಈ ಚಾಲುಕ್ಯ. ಸೊ ಅವ್ರದ್ದು ಒಂದು ಬ್ಯಾಕಪ್ ಸಪೋರ್ಟ್ ಎಲ್ಲ ಇದೆ ಇದರಲ್ಲಿ. ಸೊ ಇವಾಗ ಇದು ನಮ್ದು ಫಸ್ಟ್ ಮ್ಯಾಸಿವ್ ಆಗಿ ನೀವ್ ಹೇಳಿದಂಗೆ ನನ್ಗಂತೂ ಮ್ಯಾಸಿವ್ ಆಗಿ ಕಾಣಿಸ್ತಾ ಇಲ್ಲ. ನನ್ಗಿನ್ನೂ ಏನೋ ಮಿಸ್ಸಿಂಗ್ ಅನ್ಸ್ತಾ ಇದೆ ಇಲ್ಲಿ. ಸೊ ಬಟ್ ಇಟ್ಸ್ ಗುಡ್, ಏನ್ ಮಾಡಿದೀವಿ ಅದು ಚೆನ್ನಾಗಿದೆ. ಇದನ್ನ ಇವಾಗ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಇದನ್ನ ಕ್ಲೀನ್ ಆಗಿ ಸರ್ವಿಸ್, ಕ್ಲೀನ್ಲಿನೆಸ್, ಬಂದಿರೋರ್ಗೆ ಒಂದು ಖುಷಿ ಪಡಿಸ್ಬೇಕು. ನಾವು ಸುಮ್ನೆ ಮಾಡ್ಬೇಕಂದ್ ಮಾಡ್ಬಿಟ್ಟು ಬಿಡೋದಲ್ಲ, ಇನ್ನೊಂದ್ ಕಡೆ ಮಾಡಕ್ ಹೋಗೋದಲ್ಲ. ಇದನ್ನೇ ಫಸ್ಟ್ ಸ್ಟೆಬಿಲೈಸ್ ಮಾಡಿ, ಇದು ಮಾಡಿದಕ್ಕೆ ಒಂದು ಅರ್ಥ ಬರ್ಬೇಕು, ಸುಮ್ನೆ ಮಾಡಿ ಬಿಡೋದಲ್ಲ. ಇದು ಮಾಡಿದ್ದ ಒಂದು ರೀಸನ್ ಇದೆಯಲ್ಲ, ಅದಕ್ಕೆ ವ್ಯಾಲ್ಯೂ ಬರ್ಬೇಕು. ಈ ಜಾಗಕ್ಕೂ ಖುಷಿ ಆಗ್ಬೇಕು, ನನ್ ಕಡೆ ಜನ ಬರ್ತಾ ಇದಾರೆ ಅಂತ. ಈ ಜಾಗದಲ್ಲೇ ಒಂದ್ ಜೀವ ಇರುತ್ತೆ. ಎಲ್ಲ ಯಾವ್ದೇ ಒಂದ್ ಸಂಸ್ಥೆ ಮಾಡಿದ್ರೇನು ಆ ಜಾಗಕ್ಕೆ ಒಂದು ಜೀವ ತರಬೇಕಂದ್ರೆ ಪಬ್ಲಿಕ್ ತರ್ತಾರೆ, ನಾವ್ ತರಲ್ಲ. ಎಷ್ಟು ಪಬ್ಲಿಕ್ ಒಳಗಡೆ ಬರುತ್ತೆ ಆ ಜಾಗಕ್ಕೆ ಜೀವ ಉಟ್ಕೊಳಕ್ ಸ್ಟಾರ್ಟ್ ಆಗತ್ತೆ. ಸೊ ಆ ಜಾಗಕ್ಕೆ ಜೀವ ಉಟ್ಕೊಳಕ್ ಸ್ಟಾರ್ಟ್ ಆಗಿದ್ದಾಗ ಆ ಜಾಗ ನಾನು ಎಷ್ಟು ಚೆನ್ನಾಗಿರ್ತೀವಿ, ನೀಟಾಗಿ ಕ್ಲೀನ್ ಆಗಿರ್ತೀವಿ, ಅದ್ರದ್ದು ಆರೋಗ್ಯ ಕಾಪಾಡಿದಂಗೆ. ನಾವು ಜಾಗದ ಆರೋಗ್ಯ ಕಾಪಾಡಿದ್ರೆ ಕಸ್ಟಮರ್ ಆರೋಗ್ಯ ಕಾಪಾಡಿದ ಲೆಕ್ಕ. ಆ ತರ ಒಂದು ಇದು ನನಗೆ ಇಷ್ಟ ಆಗಿದ್ದು, ಪ್ರತಿ ಒಂದು ಫ್ಲೋರ್ ಅಲ್ಲೂ ಒಂದೊಂದು ಡೀಟೇಲಿಂಗ್ ಆಫ್ ವರ್ಕ್. ಗ್ರೌಂಡ್ ಫ್ಲೋರ್ಲಿ QSR ಇದೆ, ಫಸ್ಟ್ ಫ್ಲೋರ್ ನಲ್ಲಿ ಸರ್ವಿಸ್ ರೆಸ್ಟೋರೆಂಟ್ ಇದೆ, ಅಂಡ್ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ನಲ್ಲಿ ಒಂದು ಮ್ಯಾಸಿವ್ ಬ್ಲಾಂಕೆಟ್ ಹಾಲ್. ಅಂಡ್ ಪ್ರತಿ ಒಂದು ಫ್ಲೋರ್ ಕೂಡ ಒಂದೊಂದು ಥೀಮ್ ನ ಹೇಳುತ್ತೆ. ಅಂಡ್ ಡೀಟೇಲಿಂಗ್ ಆಫ್ ವರ್ಕ್, ಈ ಡೀಟೇಲ್ಸ್ ಬಗ್ಗೆ ಹೇಳಿ ಸರ್. QSR ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆರ್ಕಿಟೆಕ್ಚರ್ ಬಂದು ನಮ್ ಶುಭಕರಣ್ ಅಂತ ಇದಾರೆ, ಅವ್ರು ಮಾಡಿರೋದು. ಅವ್ರ ಹತ್ರ ನಾವೊಂದು 6 ತಿಂಗಳು ಕೂತ್ಕೊಂಡು ಎಲ್ಲ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಹೇಳಿ, ನಾನು ವಸಂತ್ ಕುಮಾರ್ ಅವರು, ನಾಂಬಿಯರ್ ಗ್ರೂಪ್ ಎಲ್ಲ ಒಂದು ಟೀಮ್ ಎಫರ್ಟ್ ಹಾಕ್ಬಿಟ್ಟು ಹೀಗೆ ಇರಬೇಕು ನಮ್ದು ಒಂದು ಅಂತ ಹೇಳಿ ಪ್ಲಾನ್ ಮಾಡಿ ನಾವು ಇದನ್ನ ತಂದಿದೀವಿ. QSR ಏನಕ್ಕಂದ್ರೆ ಇವಾಗ ಸ್ವಲ್ಪ ಜನರಿಗೆ ತುಂಬಾ ಫಾಸ್ಟ್ ಆಗ್ಬೇಕಾಗತ್ತೆ. ನಾವು QSR ದರ್ಶಿನಿ ಸ್ಟೈಲ್ ಮಾಡಕ್ ಇಷ್ಟ ಆಗ್ಲಿಲ್ಲ. ಇವಾಗ ನೀವು QSR ಅಂದ್ರೆ ಏನೋ ಫಾಸ್ಟ್ ಸರ್ವಿಸ್ ಅಂತಾರೆ, ಫಾಸ್ಟ್ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್, ದರ್ಶಿನಿ ಸ್ಟೈಲ್ ಅಂತಾರೆ. ದರ್ಶಿನಿ ಅನ್ಬಾರ್ದು ಯಾರು, 7 ಸ್ಟಾರ್ ಲುಕ್ ಕೊಡ್ಬೇಕು, ಅದೇ ಇದು ಇರ್ಬೇಕು, ಸರ್ವಿಸ್ ಇರ್ಬೇಕು, ಕ್ವಿಕ್ ಸರ್ವಿಸ್ ಇರ್ಬೇಕು. ಸೊ ನನ್ಗೆ ಅಲ್ಲಿ ಫಸ್ಟ್ ನನ್ಗೆ ಏನು ಬಂತು, ಅಲ್ಲೆಲ್ಲ ಫುಲ್ ಕಲ್ಲಿಂದೇ ಮಾಡೋಣ, ನಮ್ದು ಕಡಪಾ ಕಲ್ಲು, ಗ್ರಾನೈಟ್ ಇದೆಲ್ಲ ಹಾಕ್ಬಿಟ್ಟು ಆ ಫೀಲಿಂಗ್ ಕೊಡೋಣ ಕೆಳಗಡೆ. ಆಮೇಲೆ ಫಸ್ಟ್ ಫ್ಲೋರ್ ಬಂದು ನಾನು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡೋಣ. ಚಾಲುಕ್ಯ ಸಾಮ್ರಾಜ್ಯ ಸುಮಾರು ಜನರಿಗೆ ಗೊತ್ತಿಲ್ಲ ಇಂಡಿಯಾ ಮ್ಯಾಪ್ ನಲ್ಲಿ ಎಲ್ಲಿತ್ತು ಅಂತ. ಅದಕ್ಕೆ ನಾವು ಒಂದು ಇಂಡಿಯಾ ಮ್ಯಾಪ್ ಇದೆ ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ, ಅದರಲ್ಲಿ ನಾವು ಮಾರ್ಕಿಂಗ್ ಮಾಡಿದೀವಿ, ಲೈನ್ ಹಾಕಿದೀವಿ. ಪ್ಲಸ್ ಆ ಟೈಮ್ ಅಲ್ಲಿ ಅವ್ರು ಏನ್ ಕರೆನ್ಸಿ ಯೂಸ್ ಮಾಡ್ತಾ ಇದ್ರು, ನಾಣ್ಯ, ಗೋಲ್ಡ್ ಕಾಯಿನ್ ಏನ್ ನಾಣ್ಯ ಯೂಸ್ ಮಾಡ್ತಾ ಇದ್ರು ಅದನ್ನ ಹಾಕಿದೀವಿ. ಸೊ ಜನರಿಗೆ ಒಂದು ನಾಲೆಜ್ ಕೊಡ್ತಾ ಇದೀವಿ. ಇಲ್ಲಿ ಚಾಲುಕ್ಯ ಡೈನಾಸ್ಟಿ ಇತ್ತು, ಇದರಲ್ಲಿ ಕಾಯಿನ್ ಇತ್ತು, ಪ್ಲಸ್ ಅದಕ್ಕೆ ಯಾರು ಆಳ್ತಾ ಇದ್ರು ಎಂಪರರ್, ಅವ್ರದೊಂದು ಮಾರ್ಬಲ್ ಸ್ಟ್ಯಾಚು ಇದೆ ಪ್ಲಸ್ ನಮ್ದು ಚಾಲುಕ್ಯ ಡೈನಾಸ್ಟಿ ಹೇಗಿತ್ತು ಅಂತ ಅದರದೊಂದು ಕಲ್ಲಲ್ಲಿ ಮಾಡಿದೀವಿ ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಸುಮಾರು ನಿಮ್ಗೆ ಇನ್ಫಾರ್ಮೇಶನ್ ಸಿಗತ್ತೆ ಏನೇನ್ ಎಲ್ಲಿತ್ತು ಅಂತ. ಪ್ಲಸ್ ನಮ್ 1963ನೇ ಇಸ್ವಿ ಇರ್ಬೇಕು, ಡೇಟ್ಸ್ ಈ ಕಡೆ ಆ ಕಡೆ ನಂಗೆ ಗೊತ್ತಿಲ್ಲ. ನಮ್ಮ ಅಣ್ಣವರು ಚಾಲುಕ್ಯದು ಒಂದು ಪಿಕ್ಚರ್ ಮಾಡಿದ್ರು, ಕನ್ನಡ ಪಿಕ್ಚರ್, ಅವ್ರದ್ದು ಒಂದು ಪೇಂಟಿಂಗ್ ಹಾಕಿದೀವಿ. ಆ ಟೈಮ್ದು ಅವ್ರು ಹೆಂಗಿದ್ರು ಕಾಣಿಸ್ತಾ ಇದ್ರು, ಯಾವ ತರ ಮಾಡಿದ್ರು, ಅದ್ರ ದೊಡ್ಡ ಪೇಂಟಿಂಗ್ ಹಾಕಿದೀವಿ, ಕೆಳಗಡೆ ಹಾಕಿದೀವಿ. ಸೊ ಮೇಲ್ಗಡೆ ಬಂದ್ಬಿಟ್ಟು ನಮ್ಗೆ ಯಾವಾಗ್ಲೂ ನನ್ಗೆ ಇಷ್ಟ ಆಯ್ತು, ನನ್ನ ಹಾಲ್ ಒಂದು ಡಬಲ್ ಸೀಲಿಂಗ್ ಇರ್ಬೇಕು, ಒಂದು 14 ಫೀಟ್ 15 16 ಫೀಟ್ 8-10 ಫೀಟ್ ಇದ್ರೆ ಅದು ಉಸಿರಾಡಕ್ಕೂ ತೊಂದರೆ ಆಗುತ್ತೆ.
ಇರಬೇಕು. ಮಹಾವಿಷ್ಣುದು ಒಂದು 14 ಫೀಟ್ ಸ್ಟ್ಯಾಚು ಹಾಕಿದ್ದೀವಿ ನಾವು. ಪ್ಲಸ್ ಇಲ್ಲೂ ನಾವು ಆದಷ್ಟು ನಮಗೆ ಕಲ್ಲುಗಳದು ಒಂದು ಪ್ರತಿಮೆ ಪ್ಲಸ್ ಒಂದು ವಾಶ್ರೂಮು ಇರಲಿ. ವಾಶ್ರೂಮು ನಿಮ್ಗೆ ಹೆಂಗಿರ್ಬೇಕಂದ್ರೆ ಒಂಥರ ವಾಶ್ರೂಮ್ ಥರ ಕಾಣಿಸ್ಬಾರ್ದು. ಅದು ಇಟ್ ಶುಡ್ ಬಿ ಅನ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಎಕ್ಸ್ಪೀರಿಯನ್ಸ್ ಅಂದರೆ ಯಾರೇ ಬಂದ್ರು ದೇ ಶುಡ್ ನಾಟ್, ಹಿಂದಿನಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬರೋದಿಲ್ಲ, ಅದು ಪೈಸಾ ವಸೂಲು ಅಂತಾರಲ್ಲ, ಆ ಥರ ಇರ್ಬೇಕು. ನಾವು ಮೇನ್ ಮಾಡ್ತಾ ಇರೋದೇ ಜನಕ್ಕೋಸ್ಕರ. ಪಬ್ಲಿಕ್ ಖುಷಿ ಆದ್ರೆ ಮಾತ್ರ ನಾವು ಉಳ್ಕೋತೀವಿ. ನಾವು ನಮ್ಗೋಸ್ಕರ ಅಂತ ಮಾಡೋದಿಲ್ಲ, ಅವ್ರಿಗೆ ಖುಷಿ ಆಗ್ಬೇಕು, ಆ ಫೀಲಿಂಗ್ ತರ್ಬೇಕಂತ ನನಗೆ ತುಂಬಾ ಮನ್ಸಲ್ಲಿತ್ತು. ಅದಕ್ಕೆ ನಾವು ಆದಷ್ಟು ಕಲ್ಲು, ಪೇಂಟ್ ಕಮ್ಮಿ, ಕಲ್ಲುಗಳದ್ದು ಜಾಸ್ತಿ ಇದು ಮಾಡಿದೀವಿ. ಎಲ್ಲ ಆದಷ್ಟು ನಾವು ಪ್ಯೂರ್ ಕಲ್ಲಲ್ಲೇ ಎಲ್ಲ ಮಾಡಿ ಆ ಫೀಲಿಂಗ್ ತರೋಣ ಜನರಿಗೆ. ಒಂದು ಅವ್ರಿಗೆ ಬಂದ್ರು ಮುಂಚೆನೂ ಹೇಳಿದ್ದೀನಿ, ದೇವಸ್ಥಾನದ ಫೀಲಿಂಗು. ದೇವಸ್ಥಾನ ಮಾಡೋಕ್ಕಾಗಲ್ಲ, ಬಟ್ ದೇವಸ್ಥಾನದ ಫೀಲಿಂಗ್ ಅಟ್ಲೀಸ್ಟ್ ಸ್ವಲ್ಪ 1% ಮಾಡೋಣ ಅಂತ. ಸೊ ರೆಸ್ಟ್ ಜನರಿಗೆ ಬಿಟ್ಟಿದ್ದೀವಿ. ಯಾವುದೇ ಒಂದು ಪಿಕ್ಚರ್ ರಿಲೀಸ್ ಆದ್ರೆ ಪಬ್ಲಿಕ್ ಬಿಟ್ಟಿದ್ದೀವಿ, ಹಿಟ್ ಮಾಡೋದ ಫ್ಲಾಪ್ ಮಾಡೋದ ಅಂತ. ಸೊ ನಾನು ಜನರಿಗೆ ಬೇಡ, ರಿಲೀಸ್ ಆಗೋ ತನಕ ಮಾತ್ರ ನಮ್ದು. ಓಪನ್ ಆದ್ಮೇಲೆ ಜನರದು. ಓಪನ್ ಆಗಿದ್ಮೇಲೆ ಜನರದ್ದು ಫಾರ್ ಎವರ್. ಚಾಲುಕ್ಯ ಸಾಮ್ರಾಟ್ ಹೆಸರಿಗೆ ಹಿಂದೆ ಇದ್ದಿದ್ದೆ ಜನರು. ನಾನು ನಮ್ಮ ತಂದೆ ಬರೀ ಒಂದು ಇದು ಮಾಡಿದ್ದಷ್ಟೇ, ಹೀಗೆ ಇರಬೇಕು ಅಂತ. ಆದ್ರೆ ಅದನ್ನ ಪ್ರೋತ್ಸಾಹ ಮಾಡಿ ಬೆಳೆಸಿದ್ದೆ ಜನರು. ಸೊ ಜನರಿಂದ ಬೆಳೆದಿದೆ ಅದು. 10 ರೂಪಾಯಿ ಕಸ್ಟಮರು ಇರಲಿ, 10,000 ರೂಪಾಯಿ ಕಸ್ಟಮರು ಇರಲಿ, ಎಲ್ಲ ಒಂದೇನೆ ನಮ್ಗೆ. ಆಯ್ತಾ, 10 ರೂಪಾಯಿ ಕಸ್ಟಮರು ಒಂದು ಕಾಂಟ್ರಿಬ್ಯೂಷನ್ ಇದೆ ಆ ಚಾಲುಕ್ಯ ಸಾಮ್ರಾಟ್ ಅಂತ ಹೆಸರಾಗಿದ್ದಕ್ಕೆ. ಸೊ ಎಲ್ಲರೂ ಇಂಪಾರ್ಟೆಂಟ್ ಇಲ್ಲ ನಮ್ಗೆ. ಅವ್ರು ದೊಡ್ಡವ್ರು, ಇವ್ರು ಚಿಕ್ಕವ್ರು ಅಂತಲ್ಲ. ಸೊ ಒಂದು ಹೆಸರು ಬೆಳಿಬೇಕಾದ್ರೆ ಪಬ್ಲಿಕ್ ಮುಖ್ಯ. ಪಬ್ಲಿಕ್ ಇಲ್ಲದೆ ಏನು ಆಗಲ್ಲ. ಇವ್ರ ದೊಡ್ಡ ಝೀರೋ ನೀವು, ಆ ಥರ ನಂದು ಇದು. ಸೊ ಇಲ್ಲಿ ಮಾಡಿದ್ದೀವಿ, ಆದಷ್ಟು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ನಾವು. ಇಲ್ಲಿ ಹೊಸ ಸಂಸ್ಥೆ, ಹೊಸ ಏರಿಯಾ ಇದು ನನಗೆ. ಪ್ಲಸ್ ಪಬ್ಲಿಕ್ಗೇನು ಹೊಸದಲ್ಲ, ಎಲ್ಲ ಹಳಬರು. ಆದರೆ ಹೊಸ ಸಂಸ್ಥೆ, ಹೊಸ ಪ್ರೋಸೆಸ್ಸು. ನಾನು QSRನಲ್ಲಿ ಯಾವತ್ತೂ ಕಾಲಿಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮ್ ಇಲ್ಲಿ QSR ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದು. ಇದು ನನಗೆ ಫಸ್ಟ್ ಟೈಮ್ ಆಗಿದೆ. ಸೊ ಪ್ರೋಸೆಸ್ಸು ಮೇಲೆ ಕೆಳಗಡೆ ಇರುತ್ತೆ. ಸೊ 1 ತಿಂಗಳು ತೊಗೊಳ್ಬೋದು. ನನಗೆ ಸ್ವಲ್ಪ ಸೆಟ್ರೇಟ್ ಮಾಡಬೇಕೆಲ್ಲ ಕರೆಕ್ಟಾಗಿ ಪ್ರೋಸೆಸ್ನ ಹೆಂಗೆ ಮಾಡೋದು, ಯಾವ ಥರ ಮಾಡೋದು ಅಂತ. ಫೈನ್ ಡೈನ್ನಲ್ಲೂ ಯಾವ ಥರ ನಾವು ಒಂದು ಇದು ಮಾಡ್ಬೋದು. ಇವಾಗ ಆಂಬಿಯನ್ಸ್ ಕೊಟ್ರೆ ಮಾತ್ರ ಆಗಲ್ಲ, ಸರ್ವಿಸು ಚೆನ್ನಾಗಿರ್ಬೇಕು, ಫುಡ್ಡು ಚೆನ್ನಾಗಿರ್ಬೇಕು, ಜನ ಬಂದವ್ರು ಬೈಕೊಂಡು ಹೋಗ್ಬಾರ್ದು. ಸೊ ನಾವು ಇಲ್ಲಿ ಬಂದಿದ್ದಕ್ಕೆ ಏನಾದ್ರೂ ಒಂದು ಡೆವಲಪ್ಮೆಂಟ್ಸ್ ಮಾಡ್ಲೇಬೇಕು. ಇನ್ನು ಸ್ಮಾಲ್ ಟಚ್ ಅಪ್ಸ್, ಇಲ್ಲ ಏನಾದ್ರು ತಂದು ಹಾಕ್ಬೋದಾ. ಚಾಲುಕ್ಯ ಡೈನಾಸ್ಟಿದು ಇವಾಗ ಮಹಾವಿಷ್ಣು ಸ್ಟ್ಯಾಚು ಇದೆ, ಕೆಳಗಡೆ ಸತ್ಯಾಶ್ರಯ ಅನ್ನೋರ್ದು ಮಾರ್ಬಲ್ ಸ್ಟ್ಯಾಚು ಇದೆ. ಅವರೇ ಕಿಂಗ್ ಎಂಪೈರ್ ಇದ್ರು ಚಾಲುಕ್ಯ ಕಿಂಗ್ಡಮ್ಗೆ. ಸೊ ಅದಕ್ಕೆ ರಿಲೇಟೆಡ್ ಏನಾದ್ರು ಮಾಡ್ಬೋದಾ ಇಲ್ಲಿ. ಸೊ ಜನರಿಗೆ ಹೆಂಗ್ ಅನ್ಸ್ಬೇಕು, ಇಲ್ಲಿ ನೋಡಿದಂಗೂ ಆಗ್ಬೇಕು, ಆ ಟೈಮ್ ಹೋಗ್ಬೇಕು. 3-4 ಅವರ್ಸ್ ಬಂದು ಒಂದು ಫೀಲ್ ತಂದು ಹೋಗ್ಬೇಕು. ಇವಾಗ ನಾವೇನೇ ಇರ್ಲಿ, ಮೇಲ್ಗಡೆ ಪೇಂಟಿಂಗ್ ಮಾಡಿದೀವಿ, ಜೂಮರ್ಸ್ ಹಾಕಿದೀವಿ, ಎಲ್ಲ ಆಂಟಿಕ್ ಲುಕ್ ಅಲ್ಲೇ ಮಾಡ್ತಾ ಇದೀವಿ. ನನ್ಗೆ ಎಷ್ಟೇ ಮಾಡಿದ್ರು ಕಮ್ಮಿ ಅನ್ಸ್ತಾ ಇದೆ. ಇನ್ನೂ ಏನೋ ಒಂದು ಅಡಿಷನ್ ಮಾಡ್ಬೇಕು, ಏನಾದ್ರೂ ಒಂದು ಮಾಡ್ಬೋದಾ ಅಂತ ನನ್ನ ತಲೆ ಓಡ್ತಾನೆ ಇರುತ್ತೆ. ಐ ಮೀನ್ ಅಲ್ಲಿ ಬಸವೇಶ್ವರ ಸರ್ಕಲ್ ಅಲ್ಲಿ ಚಾಲುಕ್ಯ ಸಾಮ್ರಾಟ್ ಕ್ಲೋಸ್ ಆಗ್ತಾ ಇದೆ ಅಂತ ಗೊತ್ತಾದಾಗ ನೀವೇ ಹೇಳಿದ್ರಿ ಎಷ್ಟು ಜನ ಬಂದಿದ್ರು ಅಂತ. ಅದ್ರಲ್ಲಿ ನಾನು ಒಬ್ಬ ಬಂದು ನಿಂತು ಆ ದೋಸೆ ತಿಂದು ಹೋಗಿದೆ. ಬಿಕಾಸ್ ಒಂದು ಲೆಜೆಂಡರಿ ರೆಸ್ಟೋರೆಂಟ್ ಬೆಂಗಳೂರಿನಲ್ಲಿ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಅದು ಬೆಂಗಳೂರಿನ ಜನಕ್ಕೆ ಒಂಥರ ಏನನ್ಸುತ್ತೆ, ಎಷ್ಟು ಬೇಜಾರು ಮಾಡ್ಸುತ್ತೆ ಅಥವಾ ಎಷ್ಟು ದುಃಖ ಆಗುತ್ತೆ ಅಂದರೆ. ಆ್ಯಂಡ್ ಆ ಒಂದು ಮೆಮೊರೀಸ್ನ ರಿವೈವ್ ಮಾಡೋಕ್ಕೆ ಬಂದು ಎಲ್ಲ ಜನ ತಿಂದಿದ್ರು. ಆ್ಯಂಡ್ ಈಗ ನೀವು ಆ ಬ್ರ್ಯಾಂಡನ್ನ ಹಾಗೆ ಹೋಗೋಕೆ ಬಿಡದೆ ಮತ್ತೊಂದು ಹೊಸ ಟಚ್ ಕೊಟ್ಟು ಈಗ ಒಂದು ಮ್ಯಾಸಿವ್ ಆಗಿ ಇಲ್ಲಿ ಶೇಷಾದ್ರಿಪುರಂನಲ್ಲಿ ಓಪನ್ ಮಾಡಿದ್ದೀರಾ. ಆ್ಯಂಡ್ ಅದೇ ಒಂದು ಏನಂತಾರೆ ವೈಭವ ಮತ್ತೆ ತಂದಿದ್ದೀರಾ. ಐ ವಿಶ್ ಯು ಗುಡ್ ಲಕ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೇಸ್ಟ್ ಆಫ್ ಬೆಂಗಳೂರಿನಲ್ಲಿ ನನ್ನ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಇನ್ನು ವರ್ಲ್ಡ್ ವೈಡ್ ಚಾಲುಕ್ಯ ಸಾಮ್ರಾಟ್ ಫುಲ್ ಪಾಪ್ಯುಲರ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮಗೂ ಒಳ್ಳೇದಾಗಲಿ. ನಿಮಗೂ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ನಿಮ್ಮ ಟೀಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ಸ್. ನಿಮ್ಮದು ತುಂಬ ಪ್ರೆಷಿಯಸ್ ಟೈಮ್ ತೊಗೊಂಬಂದು ನಮ್ಮ ಜೊತೆ ಕಳೆದಿದ್ದೀರಾ. ಸೊ ನೀವು ಬ್ಯುಸಿ ಪರ್ಸನ್ ಯಾವಾಗಲೂ, ಆದರೂ ನೀವು ನಿಮ್ಮ ಟೈಮ್ ತೊಗೊಂಡು ಇಲ್ಲಿ ಬಂದಿದ್ದೀರಲ್ಲ, ಅದು ನಮಗೆ ನಮ್ಮ ಪುಣ್ಯ ಅಷ್ಟೇ. ದೊಡ್ಡ ಮಾತು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.